ಒಂದು ಕತೆ ಹೇಳ್ತೀನಿ. ಬೆಂಗಳೂರಲ್ಲಿ ಪ್ರತಿದಿನ ಸಾವಿರಾರು ಜನ ಒಂದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆದರೆ ಅವರಲ್ಲಿ ಒಬ್ಬನ ಸ್ಟೋರಿ ಯಾರಿಗೂ ಗೊತ್ತಿರಲ್ಲ. ಅವನು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಡ್ತಾ ಇದ್ದ. ಒಂದು ಸ್ಮಾಲ್ ಬ್ಯಾಗ್, ಒಂದು ವಾಟರ್ ಬಾಟಲ್ ಮತ್ತು ಒಂದು ಫೋನು. ಅವನ ಡೆಸ್ಟಿನೇಷನ್ ಒಂದೇ, ಕೆಲಸ. ಅವನಿಗೆ ಬೆಂಗಳೂರು ತುಂಬ ಇಷ್ಟ, ಆದರೆ ಅವನಿಗೆ ಬೆಂಗಳೂರಲ್ಲಿ ಬದುಕೋದು ಸುಲಭ ಆಗಿರಲಿಲ್ಲ. ಅವನು ಪ್ರತಿದಿನ ಬಸ್ ಸ್ಟಾಪಲ್ಲಿ ನಿಂತಿರ್ತಾ ಇದ್ದ. ಬಸ್ ಬಂದಾಗ ಜನ ಕ್ರೌಡಲ್ಲಿ ಪುಷ್ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದ. ಕೆಲವೊಮ್ಮೆ ಸೀಟ್ ಸಿಗ್ತಾ ಇತ್ತು, ಹೆಚ್ಚಿನ ದಿನ ಸಿಗ್ತಾ ಇರಲಿಲ್ಲ. ಆದರೆ ಅವನು ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅವನಿಗೆ ಒಂದು ಡ್ರೀಮ್ ಇತ್ತು. ಒಂದಿನ ನಾನು ನನ್ನದೇ ಆದ ಶಾಪ್ ಓಪನ್ ಮಾಡಬೇಕು. ಅವನು ಕೆಲಸ ಮಾಡ್ತಾ ಇದ್ದ, ಸ್ಯಾಲ್ರಿ ಬರ್ತಾಯಿತ್ತು, ರೆಂಟ್ ಹೋಗ್ತಾಯಿತ್ತು, ಫ್ಯಾಮಿಲಿಗೆ ಮನಿ ಮತ್ತು ಮಂತ್ ಎಂಡ್ ಅವನ ಡ್ರೀಮ್ ಮಾತ್ರ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಿತ್ತು. ಈ ಮಂತ್ ಆಗಲ್ಲ, ನೆಕ್ಸ್ಟ್ ಮಂತ್ ಸೇವ್ ಮಾಡ್ತೀನಿ, ಈ ಇಯರ್ ಆಗಲ್ಲ, ನೆಕ್ಸ್ಟ್ ಇಯರ್ ಮಾಡ್ತೀನಿ. ಹೀಗೆ 1 ವರ್ಷ, 2 ವರ್ಷ, 3 ವರ್ಷ. ಒಂದಿನ ಅವನಿಗೆ ಒಂದು ಸ್ಟ್ರೇಂಜ್ ಥಿಂಗ್ ಆಯಿತು. ಅವನು ಇದೇ ಥರ ಒಂದು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಿದ್ದ. ಅವನಿಗೆ ಸಡನ್ಲಿ ಅನ್ನಿಸ್ತು, ನಾನು ಎಷ್ಟು ದಿನಗಳಿಂದ ನನ್ನ ಡ್ರೀಮ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಅವನು ಫೋನ್ ತೆಗೆದುಕೊಂಡ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ದ. ಅಷ್ಟೇ, ಅವನಿಗೆ ಒಂದು ರಿಯಲೈಸೇಷನ್ ಬಂತು. ಅವನ ಡ್ರೀಮ್ ಇಂಪಾಸಿಬಲ್ ಆಗಿರಲಿಲ್ಲ, ಅವನು ಜಸ್ಟ್ ಅಫ್ರೇಡ್ ಆಗಿದ್ದ. ಅವನಿಗೆ ಫೇಲ್ಯೂರ್ನ ಭಯ, ಜನ ಏನು ಹೇಳ್ತಾರೆ ಅನ್ನೋ ಭಯ, ಮನಿ ಲಾಸ್ ಆಗುತ್ತೆ ಅನ್ನೋ ಭಯ, ನನ್ನಿಂದ ಆಗಲ್ಲ ಅನ್ನೋ ಭಯ. ಆದರೆ ಆ ದಿನ ಅವನು ಒಂದು ಡಿಸಿಷನ್ ತೆಗೆದುಕೊಂಡ. ನಾನು ಪರ್ಫೆಕ್ಟ್ ಟೈಮ್ಗಾಗಿ ಕಾಯಲ್ಲ. ಮುಂದಿನ ದಿನ ಅವನು ಮತ್ತೆ ಕೆಲಸಕ್ಕೆ ಹೋದ. ಅದೇ ಬಸ್, ಅದೇ ಟ್ರಾಫಿಕ್, ಅದೇ ಜಾಬ್, ಯಾವುದೂ ಚೇಂಜ್ ಆಗಿರಲಿಲ್ಲ. ಆದರೆ ಅವನು ಚೇಂಜ್ ಆಗಿದ್ದ. ಪ್ರತಿದಿನ ಸ್ಯಾಲ್ರಿಯಿಂದ ಒಂದು ಸ್ಮಾಲ್ ಅಮೌಂಟ್ ಸೇವ್ ಮಾಡೋಕ್ಕೆ ಶುರು ಮಾಡ್ದ. ವೀಕೆಂಡ್ನಲ್ಲಿ ತನ್ನ ಡ್ರೀಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದ, ಜನರನ್ನ ಕೇಳ್ತಾ ಇದ್ದ, ಹೊಸ ಥಿಂಗ್ಸ್ ಕಲ್ತ, ತಪ್ಪು ಮಾಡ್ತಿದ್ದ ಮತ್ತು ಟ್ರೈ ಕೂಡ ಮಾಡ್ತಿದ್ದ. 1 ವರ್ಷದ ನಂತರ ಅವನು ತನ್ನ ಸ್ಮಾಲ್ ಶಾಪ್ ಓಪನ್ ಮಾಡ್ದ. ದೊಡ್ಡ ಶಾಪ್ ಏನೂ ಆಗಿರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಲಿಲ್ಲ, ನ್ಯೂಸಲ್ಲೂ ಬರಲಿಲ್ಲ. ಆದರೂ ಕೂಡ ಮೊದಲನೇ ದಿನ ಶಾಪ್ ಶಟರ್ ಓಪನ್ ಮಾಡಿದಾಗ ಅವನು ಕೆಲ ಸೆಕೆಂಡ್ಸ್ ಏನೂ ಮಾತಾಡಿಲ್ಲ. ಯಾಕಂದರೆ ಅವನ ಮುಂದೆ ಇದ್ದದ್ದು ಒಂದು ಶಾಪ್ ಅಲ್ಲ, ಅವನು 3 ವರ್ಷಗಳ ಡ್ರೀಮ್ ಅದಾಗಿತ್ತು. ಈ ಕಥೆಯಲ್ಲಿ ನನಗೆ ಇಷ್ಟ ಆಗೋದು, ಅವನು ಒಂದೇ ದಿನದಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಅವನ ಲೈಫ್ ಓವರ್ ನೈಟ್ ಚೇಂಜ್ ಆಗಲಿಲ್ಲ. ಅವನು ಜಸ್ಟ್ ಪ್ರತಿದಿನ ಒಂದು ಸ್ಮಾಲ್ ಸ್ಟೆಪ್ ತೆಗೆದುಕೊಳ್ತಾ ಇದ್ದ. ನಮ್ಮ ಲೈಫ್ ಕೂಡ ಹಾಗೆ. ಕೆಲವೊಮ್ಮೆ ನಾವು ದೊಡ್ಡ ಚೇಂಜ್ ಬೇಕು ಅಂತ ಕಾಯ್ತೀವಿ, ಆದರೆ ನಮ್ಮ ಲೈಫ್ ಚೇಂಜ್ ಮಾಡೋದು ಒಂದು ದೊಡ್ಡ ಡಿಸಿಷನ್ ಅಲ್ಲ, ಪ್ರತಿದಿನ ತೆಗೆದುಕೊಳ್ಳೋ ಈ ಥರ ಒಂದು ಸ್ಮಾಲ್ ಡಿಸಿಷನ್ಸ್ ಅಷ್ಟೇ. ಮೇ ಬಿ ಈ ಪಾರ್ಕಲ್ಲಿ ಈಗ ವಾಕ್ ಮಾಡ್ತಿರೋ ಯಾರಾದರೂ ತಮ್ಮದೇ ಒಂದು ಡ್ರೀಮ್ಗಾಗಿ ಫೈಟ್ ಮಾಡ್ತಿರ್ಬೋದು. ಯಾರಿಗೂ ಜಾಬ್ ಬೇಕಿರ್ಬೋದು, ಯಾರಿಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಿರ್ಬೋದು, ಯಾರಿಗೂ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಯಾರಿಗೂ ಮತ್ತೆ ಲೈಫ್ ಸ್ಟಾರ್ಟ್ ಮಾಡಬೇಕಾಗಿರ್ಬೋದು. ಹೊರಗಿನಿಂದ ನೋಡಿದಾಗ ಎಲ್ಲರೂ ಜಸ್ಟ್ ವಾಕಿಂಗ್, ಆದರೆ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಒಂದು ಸ್ಟೋರಿ ನಡೀತಾ ಇರುತ್ತೆ. ಅದಕ್ಕೆ ಮುಂದಿನ ಸಲ ಬೆಂಗಳೂರಿನಲ್ಲಿ ನೀವು ಪಾರ್ಕಲ್ಲಿ ವಾಕ್ ಮಾಡ್ತಿದ್ದಾಗ ನಿಮ್ಮ ಸುತ್ತಲಿನ ಜನರನ್ನು ನೋಡಿ. ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಯಾರು ತಮ್ಮ ಲೈಫ್ನ ಬಿಗ್ಗೆಸ್ಟ್ ಬ್ಯಾಟಲ್ ಫೈಟ್ ಮಾಡ್ತಾ ಇದ್ದಾರೆ ಅಂತ. ಮೇ ಬಿ ನೀವು ಕೂಡ ಯಾರಿಗೂ ಜಸ್ಟ್ ವಾಕಿಂಗ್ ಮಾಡ್ತಿರೋ ಪರ್ಸನ್ ಆಗಿರ್ಬೋದು, ಆದರೆ ನಿಮ್ಮೊಳಗೆ ಒಂದು ದೊಡ್ಡ ಸ್ಟೋರಿ ಇರ್ಬೋದು. ಇದು ಬೆಂಗಳೂರು ಸ್ಟೋರೀಸ್. ನಮ್ಮ ಸಿಟಿಯ ಸ್ಟ್ರೀಟ್ನಲ್ಲಿ ಮಾತ್ರ ಸ್ಟೋರೀಸ್ ಇರಲ್ಲ, ಈ ಸಿಟಿಯ ಜನರ ಹೃದಯದಲ್ಲಿ ಕೂಡ ಸ್ಟೋರೀಸ್ ಇವೆ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಸಿಗೋಣ.